ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ಓಂ ಶ್ರೀ ಹನುಮಂತಾಯ ನಮಃ. ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ಈ ಏಪ್ರಿಲ್ 8ರಿಂದ 16ರವರೆಗಿನ ಈ 10 ದಿನಗಳೇನಿದೆ ಅದು ನಿಮ್ಮ ಜೀವನದಲ್ಲಿ ಒಂದು ದೈವಿಕ ತಿರುವು ನೀಡಲಿದೆ. ಮಿಥುನ ರಾಶಿಯವರು ಬುದ್ಧಿವಂತರು ಮತ್ತು ಚತುರರು. ಆದರೆ ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಬುದ್ಧಿವಂತಿಕೆ ಕೂಡ ಕೆಲಸ ಮಾಡದಂತಹ ಪರಿಸ್ಥಿತಿ ಇತ್ತು. ಈಗ ಆ ಪರಿಸ್ಥಿತಿ ಬದಲಾಗ್ತಾ ಇದೆ. 33 ಕೋಟಿ ದೇವತೆಗಳ ಆಶೀರ್ವಾದದಂತೆ ಮುಂದಿನ ದಿನಗಳಲ್ಲಿ ನಿಮ್ಮ ಬದುಕಲ್ಲಿ 7 ಮಹತ್ತರ ಘಟನೆಗಳು ಸಂಭವಿಸಲಿವೆ. ನಿಮ್ಮ ಬದುಕಲ್ಲಿ ಬರಲಿರುವ ಬದಲಾವಣೆ. ಮಿಥುನ ರಾಶಿಯವರೇ, ನೀವು ಸದಾ ಏನಾದರೂ ಹೊಸತನ್ನು ಮಾಡೋದಕ್ಕೆ ಬಯಸ್ತಾ ಇರ್ತೀರಾ. ಆದರೆ ನಿಮ್ಮನ್ನು ತುಳಿಯಲು ಹತ್ತಿರದವರೇ ಪ್ರಯತ್ನ ಮಾಡ್ತಿರಬಹುದು. ನಿಮ್ಮ ಮಾತನ್ನೇ ನಿಮ್ಮ ವಿರುದ್ಧ ಬಳಸಿ ನಿಮ್ಮ ಮಾನಸಿಕ ನೆಮ್ಮದಿ ಕೆಡಿಸಿರಬಹುದು. ಆದರೆ ಈಗ ಸಮಯ ನಿಮ್ಮ ಪರವಾಗಿದೆ. ಏಪ್ರಿಲ್ 8ರಿಂದ 16ರವರೆಗಿನ ಈ ಅವಧಿಯಲ್ಲಿ ನಿಮ್ಮ 3 ದೊಡ್ಡ ಕನಸುಗಳು ನನಸಾಗುವ ಹಂತಕ್ಕೆ ಬರಲಿವೆ. ಸಮಾಜದಲ್ಲಿ ಕಳೆದು ಹೋಗಿದ್ದ ಸ್ಥಾನಮಾನ ಮತ್ತೆ ಲಭಿಸುತ್ತೆ. ನಿಮ್ಮ ಪ್ರತಿಭೆಗೆ ತಕ್ಕ ಮನ್ನಣೆ ಸಿಗುವ ಕಾಲ ಬಂದಿದೆ. ನೀವು ಮಾಡಲೇಬಾರದ 3 ತಪ್ಪುಗಳು. ಅದೃಷ್ಟದ ಬಾಗಿಲು ತೆರೀತಾ ಇರಬೇಕಾದ್ರೆ ಈ ತಪ್ಪುಗಳ ಬಗ್ಗೆ ಎಚ್ಚರಿಕೆ ಇರಲಿ. ದ್ವಂದ್ವ ಮನಸ್ಥಿತಿ. ಮಿಥುನ ರಾಶಿಯವರಿಗೆ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಗೊಂದಲ ಜಾಸ್ತಿ. ಈ 10 ದಿನಗಳಲ್ಲಿ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಒಂದು ಗುರಿಯನ್ನು ಇಟ್ಟುಕೊಂಡು ಮುನ್ನುಗ್ಗಿ. ನಿಮ್ಮ ನಿರ್ಧಾರಗಳನ್ನು ಪದೇ ಪದೇ ಬದಲಾಯಿಸೋದು ನಿಮ್ಮ ಯಶಸ್ಸಿಗೆ ಅಡ್ಡಿಯಾಗಬಹುದು. ಮಾತಿನ ಮೇಲೆ ಹಿಡಿತ. ನೀವು ನಿಮ್ಮ ಚತುರ ಮಾತುಗಳು ಕೆಲವೊಮ್ಮೆ ಇತರರಿಗೆ ನೋವುಂಟು ಮಾಡಬಹುದು. ಈ ಅವಧಿಯಲ್ಲಿ ಯಾರನ್ನೂ ಟೀಕಿಸಬೇಡಿ ಅಥವಾ ಯಾರ ಬಗ್ಗೆನೂ ಇಲ್ಲ ಸಲ್ಲದ ಮಾತುಗಳನ್ನು ಆಡಬೇಡಿ. ನಿಮ್ಮ ಮಾತುಗಳೇ ನಿಮ್ಮ ಏಳಿಗೆಗೆ ಶತ್ರುವಾಗದಂತೆ ನೋಡಿಕೊಳ್ಳಿ. ಸೋಮಾರಿತನ. ಸದ್ಯಕ್ಕೆ ಗ್ರಹಗತಿಗಳು ಅತ್ಯುತ್ತಮವಾಗಿದೆ. ನಾಳೆ ಮಾಡೋಣ ಎಂಬ ಪ್ರವೃತ್ತಿಯನ್ನು ಸಂಪೂರ್ಣವಾಗಿ ಬಿಟ್ಬಿಡಿ. ಇದು ಕೆಲಸ ಮಾಡೋದಕ್ಕೆ ಮತ್ತು ಫಲ ಪಡೆಯೋದಕ್ಕೆ ಇರುವ ಅತ್ಯಂತ ಶ್ರೇಷ್ಠ ಸಮಯ. ಆರೋಗ್ಯ ಮತ್ತು ಜೀವನ ಶೈಲಿ. ಈ ಅವಧಿಯಲ್ಲಿ ನಿಮಗೆ ಶೀತ ಅಥವಾ ಗಂಟಲಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಬಹುದು. ಗ್ರಹಗಳ ಬದಲಾವಣೆಯಿಂದ ನಿಮ್ಮ ಉತ್ಸಾಹ ಸ್ವಲ್ಪ ಕುಗ್ಗಬಹುದು. ಆದರೆ ದೃಢವಾಗಿರಿ. ನಿಯಮಿತವಾಗಿ ಧ್ಯಾನ ಅಥವಾ ದೇವರ ಸ್ಮರಣೆ ಮಾಡೋದ್ರಿಂದ ನಿಮ್ಮ ಮಾನಸಿಕ ಸ್ಥಿತಿ ಸುಧಾರಿಸಲಿದೆ. ಒಲಿದು ಬರಲಿದೆ ಅನಿರೀಕ್ಷಿತ ಲಾಭ. ಮಿಥುನ ರಾಶಿಯವರಿಗೆ ಆರ್ಥಿಕವಾಗಿ ಈ ಸಮಯ ತುಂಬ ಚೆನ್ನಾಗಿದೆ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯೋದಕ್ಕೆ ಹೊಸ ದಾರಿಗಳು ಕಾಣಿಸಲಿವೆ. ಉದ್ಯೋಗದಲ್ಲಿ ಬಡ್ತಿ ಅಥವಾ ಹೊಸ ಕೆಲಸದ ಆಫರ್ ಬರಬಹುದು. ಪ್ರೇಮ ಜೀವನದಲ್ಲಿ ಇದ್ದ ಭಿನ್ನಾಭಿಪ್ರಾಯಗಳು ದೂರ ಆಗುತ್ತೆ. ನೀವು ಯಾರನ್ನಾದರೂ ಇಷ್ಟಪಡ್ತಿದ್ರೆ ಅದನ್ನು ವ್ಯಕ್ತಪಡಿಸೋದಕ್ಕೆ ಇದು ಸಕಾಲ. ಮನೆಯಲ್ಲಿ ಸಂಭ್ರಮದ ವಾತಾವರಣ ಇರಲಿದೆ. ಅಂತಿಮ ಕಿವಿಮಾತು. ಮಿಥುನ ರಾಶಿಯವರೇ, ದೇವರ ಆಶೀರ್ವಾದ ನಿಮ್ಮ ಮೇಲಿದೆ. ಭಯ ಪಡೋದಕ್ಕೆ ಹೋಗಬೇಡಿ, ಹಿಂಜರಿಬೇಡಿ. ಜೈ ಹನುಮಾನ್ ಅನ್ನುತ್ತಾ ಮುನ್ನುಗ್ಗಿ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಆ ಹನುಮಂತನು ಸಾಥ್ ನೀಡ್ತಾರೆ. ಈ 10 ದಿನಗಳಲ್ಲಿ ನೀವು ಅನುಭವಿಸುವ ಸಂತೋಷನ ವಿವರಿಸೋದಕ್ಕೆ ಕೇವಲ ಪದಗಳಿಂದ ಸಾಲದಿಲ್ಲ. ಜೀವನದ ಈ ಹೊಸ ಅಧ್ಯಾಯವನ್ನು ಆತ್ಮವಿಶ್ವಾಸದಿಂದ ಬರಮಾಡಿಕೊಳ್ಳಿ. ನೀವು ಇಲ್ಲಿ ಗಮನಿಸಿ, ರಾಶಿ ಭವಿಷ್ಯವು ಸಾಮಾನ್ಯ ಮಾಹಿತಿ. ಇದು ಜನರಲ್ ಪ್ರಿಡಿಕ್ಷನ್. ವೈಯಕ್ತಿಕ ಜನ್ಮ ಕುಂಡಲಿಯಲ್ಲಿನ ಗ್ರಹಗತಿಗಳಿಗೆ ಅನುಗುಣವಾಗಿ ಬದಲಾವಣೆ ಕೂಡ ಆಗಬಹುದು. ವಿಡಿಯೋ ಇಷ್ಟ ಆಯ್ತಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ, ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.